ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆಯಿಂದ ಸ್ಥಾನ ಮೈಸೂರು ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಅದರಿಂದ ಏನು ಮಾಡ್ತಾರೆ, ಕಾಂಗ್ರೆಸ್ನವ್ರ ಜೊತೆಗೆ ಸೇರಿ ಇವರು ಸಹ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಬಾರ್ದು, ಧರ್ಮ ಬೇರೆ ರಾಜಕೀಯ ಬೇರೆ, ಎರಡನ್ನೂ ಬೇರೆ ಬೇರೆ ಇಟ್ಟಿರಬೇಕು. ಇವರೇನು ಮಾಡಿದ್ರು, ಮುಸಲ್ಮಾನರನ್ನು ಓಲೈಸ್ತಾ ಬಂದರು. ಅದರಲ್ಲೂ ಅಕ್ರಮ ವಲಸೆಗಾರರು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ವಲಸೆ ಬಂದರು. ಅವರು ಬೆಳೆಯೋದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಈ ಥರ ಬಂದಿರತಕ್ಕಂಥ ಶಹಜಾನ್ ಶೇಖು ಮೀನು ವ್ಯವಸಾಯವಾಗಿ ಆಯ್ಕೆ ಮಾಡ್ಕೊತಾನೆ, ತುಂಬ ದೊಡ್ಡ ಶ್ರೀಮಂತ ಆಗ್ತಾನೆ. ಅವನೇನಾಗುತ್ತೆ, ಕಾಂಗ್ರೆಸ್ಸಿನ ಕಾರ್ಯಕರ್ತ ಅವನು. ಏನಾಗುತ್ತೆ, ಯಾವಾಗ ತನ್ನ ಬೇಳೆಕಾಳು ಬೇಯೋದಿಲ್ಲ, ಯಾವಾಗ ತನ್ನ ಬಿಸ್ನೆಸ್ಗೆ ಮಾರಕ ಆಗುತ್ತೆ ಅಂತ ಗೊತ್ತಾಗುತ್ತೆ, ತೃಣಮೂಲ ಕಾಂಗ್ರೆಸ್ಗೆ ಜಂಪ್ ಆಗ್ಬಿಡ್ತಾನೆ. ಈಗ ಅವನು ತೃಣಮೂಲ ಕಾಂಗ್ರೆಸ್ಸಲ್ಲಿ ಅತಿ ದೊಡ್ಡ ಲೀಡ್ರು. ಆತ ಏನು ಮಾಡ್ತಾನೆ, ನಮ್ಮ ದೇಶದಲ್ಲೇ ಯಾರಾದರೂ ಪ್ರತಿನಿತ್ಯ ಕೂಲಿ ಕೆಲಸ ಮಾಡೋಕ್ಕೆ ಬರಬೇಕು ಅಂದರೆ ನೋಷನಲ್ ಫಿಗರ್ ನಾನು ಹೇಳ್ತಾ ಇರೋದು ₹100 ಕೊಡಬೇಕಾಗತ್ತೆ. ಈ ಬಾಂಗ್ಲಾದೇಶದಿಂದ ಆಕ್ರಮ ವಲಸೆಗಾರರು ಬರ್ತಾರೆ ಅಂತಂದರೆ ಅವ್ರಿಗೊಂದು ಹೊತ್ತು ಊಟ ₹25 ₹50 ಕೊಟ್ಬಿಟ್ರೆ ಸಾಕು, ಸ್ವರ್ಗ ಅಂದ್ಬಿಡ್ತಾರೆ. ಆ ಥರ ಸ್ವರ್ಗವನ್ನು ಕ್ರಿಯೇಟ್ ಮಾಡ್ತಾನೆ ಇವನು. ಯಾರು, ಈ ಶಹಜಾನ್ ಶೇಖ್ ಅನ್ನೋನು ನಾರ್ತ್ 24 ಪರಗನಾ ಡಿಸ್ಟ್ರಿಕ್ಟಲ್ಲಿ ಸಂದೇಶ್ ಕಲಿ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಇದು ಮಾಡ್ತಾನೆ, ಸ್ವರ್ಗವನ್ನು ಕ್ರಿಯೇಟ್ ಮಾಡ್ತಾನೆ. ಬಾಂಗ್ಲಾದೇಶದ ಬಂದಿರ್ತಕ್ಕಂಥ ವಲಸೆಗಾರರನ್ನೆಲ್ಲ ಗುಡ್ಡೆ ಹಾಕ್ತಾನೆ, ಎಲ್ಲ ಅವ್ರಿಗೆ ಕೆಲಸ ಕೊಡ್ತಾನೆ. ಇವನು ವ್ಯಾಪಾರ ವಹಿವಾಟುಗಳನ್ನು ನೋಡ್ಕೊಳ್ಳೋರು. ಅದಲ್ಲದೆ ಇಂಡೈರೆಕ್ಟಾಗಿ ಕೆಲಸಗಳು ಹುಡ್ಕೋತಾರೆ ಇವರು. ಕ್ಷೌರಿಕ ಬೇಕಾಗತ್ತೆ, ಅಂಗಡಿ ಒಂದು ಬೇಕಾಗುತ್ತೆ, ರಿಕ್ಷಾ ಓಡಿಸೋನು ಬೇಕಾಗುತ್ತೆ, ಕಟ್ಟಿಗೆ ಮಾಡೋನು ಬೇಕಾಗುತ್ತೆ. ಈ ಥರ ಅನೇಕ ಉದ್ಯೋಗಗಳು ನಡೆಸ್ಕೊತ ಇಡೀ ಸಂದೇಶ್ ಕಲಿನೇ 80% ಮುಸ್ಲಿಮರಾಗ್ಬಿಡ್ತಾರೆ. ಈ ಥರ ಮುಸ್ಲಿಮರಾಗಿದ್ದವ್ರು ಏನು ಮಾಡ್ತಾರೆ, ಗಂಡಸರು ವಲಸೆ ಬಂದುಬಿಡ್ತಾರೆ. ಅವ್ರಿಗೇನಾಗುತ್ತೆ, ಊಟದ ಸಮಸ್ಯೆ ಆದಮೇಲೆ ಸೆಕ್ಸ್ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಅವ್ರೇನು ಮಾಡ್ತಾರೆ, ಹಿಂದೂ ಹೆಣ್ಮಕ್ಳುಗಳನ್ನ ತಗೊಂಡೋಗಿ ಬಲವಂತವಾಗಿ ಮದುವೆ ಆಗ್ತಾರೆ, ಮತ್ತು ಲವ್ ಜಿಹಾದ್ ಮಾಡ್ತಾರೆ. ಈ ಥರ ಮಾಡಿಬಿಟ್ಟು ಏನಾಗುತ್ತೆ, ಹಿಂದೂಗಳು ಬಹಳ ಶೋಷಣೆ ಆಗ್ತಾರೆ. ಹೆಂಗಸರು ಏನು ಮಾಡೋಕ್ಕಾಗೋದಿಲ್ಲ. ಇದಾದ ನಂತರ ಏನಾಗುತ್ತೆ ಅಂದರೆ, ಇತ್ತೀಚೆಗೆ ತೃಣಮೂಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇವರು ಹೇಗೆ ಓಲೈಕೆ ಮಾಡಿದ್ರು ಅನ್ನೋದು ನೋಡೋಣ ಬನ್ನಿ. ನೋಡಿ, ಇವರು ಓಲೈಕೆ ಮಾಡಬೇಕಾದ್ರೆ ಇವರು ದುರ್ಗಾ ಪೂಜೆ ನಡೆಯುತ್ತೆ ವೆಸ್ಟ್ ಬೆಂಗಾಲಲ್ಲಿ, ಭಾಳ ದೊಡ್ಡ ಹಬ್ಬ ಅದು. ಈ ಮಹಾರಾಷ್ಟ್ರದಲ್ಲಿ ಗಣಪತಿ ಹಬ್ಬ, ಹಾಗೆ ದುರ್ಗಾಷ್ಟಮಿ ಮಾಡ್ತಾರೆ. ದುರ್ಗಾಷ್ಟಮಿ ಮಾಡಿದಾಗ ದುರ್ಗೆ ಮೂರ್ತಿಗಳನ್ನ ಮಾಡ್ತಾರೆ, ದೊಡ್ಡ ದೊಡ್ಡ ಪೆಂಡಾಟುಗಳಲ್ಲಿ ಇಡ್ತಾರೆ. ಪೆಂಡಾಲುಗಳನ್ನಿಟ್ಟು ದುರ್ಗೆ ಪೂಜೆ ಮಾಡ್ತಾರೆ. ದುರ್ಗಾಷ್ಟಮಿ ದಿವಸ ಅದನ್ನು ಪೂಜೆದ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಿಬಿಟ್ಟು ವಿಜಯದಶಮಿ ದಿವಸ ಅದನ್ನು ನೀರಲ್ಲಿ ಮುಳುಗಿಸ್ತಕ್ಕಂಥ ಒಂದು ಪದ್ಧತಿ ಇದೆ. ಆ ದುರ್ಗೆ ಪೂಜೆ ಮಾಡೋದಕ್ಕೆ ಸರ್ಕಾರ ದುಡ್ಡು ಕೊಡ್ತಾಯಿತ್ತು. ಆ ದುಡ್ಡನ್ನು ಕೊಡೋದನ್ನು ನಿಲ್ಲಿಸಿದ್ರು. ಇದೇ ತೃಣಮೂಲ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ನಿಲ್ಲಿಸಿದ್ರು. ಇದಾದ ನಂತರ ಪರ್ಮಿಷನ್ನು ನೀವು ರಸ್ತೆಯಲ್ಲಿ ಇಡೋಂಗಿಲ್ಲ ಅಂತ ಹೇಳಿದ್ರು, ಅದನ್ನು ಕಟ್ ಮಾಡಿದ್ರು. ಎರಡನೇದು. ಮೂರನೇದು ಏನು ಮಾಡಿದ್ರು, ನೀವು ವಿಸರ್ಜನೆ ಸಮುದ್ರದಲ್ಲಿ ಮಾಡೋಂಗಿಲ್ಲ, ನದಿಲಿ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಇದು ನೋಡಿ, ಹೀಗೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸಿದ್ರು. ಯಾರು ನಡೆಸಿದ್ದು ದಬ್ಬಾಳಿಕೆ? ಹಿಂದೂಗಳೇ ನಡೆಸಿದ್ರು. ಹಿಂದೂಗಳು ಯಾಕೆ ನಡೆಸಿದ್ರು? ಮುಸಲ್ಮಾನರು ವೋಟ್ ಬ್ಯಾಂಕ್ ಆಗಿದ್ದರು, ಮತ್ತು ಮೇಲ್ನೋಟಕ್ಕೆ ಹೇಳ್ತಾಯಿದ್ರು ರಾಜಕೀಯದಲ್ಲಿ ಧರ್ಮವನ್ನು ಬೆಳೆಸಬಾರ್ದು. ಹಿಂದೂಗಳು ಅಮಾಯಕರು, ಅನಕ್ಷರಸ್ಥರು. ಏನು ಮಾಡಿಬಿಟ್ರು, ಸುಲಭವಾಗಿ ನಂಬಿಬಿಟ್ಟು ಈಗೇನಾಗಿದೆ, ಎರಡನೇ ಸರಿನೂ ಸಹ ಈ ಕಾಂಗ್ರೆಸ್ಸಿಂದನೇ, ಕಾಂಗ್ರೆಸ್ ಎ ಟೀಮ್ ಬಿ ಟೀಮ್ ಅಂತ ಹೇಳ್ಬೋದು, ತೃಣಮೂಲ ಕಾಂಗ್ರೆಸ್ ಎರಡನೇ ಸರಿನೂ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಈಗೇನೋ ಮಹಾಗಠಬಂಧನ ಅಂತ ಮಾಡ್ಕೊಂಡಿದ್ದಾರೆ, ಇಂಡಿಯಾ ಅಲಯನ್ಸ್ ಬಿಟ್ಕೊಂಡು ಇಬ್ಬರು ಒಬ್ರು ಕೈ ಬಿಟ್ಕೊಂಡು ಮತ್ತೆ ಮದುವೆ ಮಾಡ್ಕೊಂಡು ಹೊರಟಿದ್ದಾರೆ ಹನಿಮೂನ್ಗೆ. ಈಗೇನಾಗಿದೆ, ಏನೋ ಬ್ರೇಕಪ್ ಆಯ್ತಂತೆ, ಇಷ್ಟು ಸೀಟ್ ಕೊಡಲ್ವಂತೆ, ಅಷ್ಟು ಸೀಟ್ ಕೇಳ್ತಿದಾರಂತೆ, ಅದೇ ನೆಕ್ಸ್ಟ್ ವಿಚಾರದಲ್ಲಿ ಮಾತಾಡೋಣ. ಏನಾಗುತ್ತೆ, ಹೀಗೆ ಮಾಡ್ತಾ ಹಿಂದೂ ವಿರೋಧಿ ಮಾಡ್ಕೊಂಡು ಮುಸ್ಲಿಮರನ್ನು ಓಲೈಸ್ಕೊಂಡು ಇವರೇನಾಯಿತು, ಮುಖ್ಯಮಂತ್ರಿಯಾಗಿ 3ನೇ ಟರ್ಮ್ ಆಗ್ತಾರೆ ಅಂತ ಇನ್ನೂ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಎಲ್ಲಿವರೆಗೂ ಈ ದಬ್ಬಾಳಿಕೆ ತಿಳ್ಕೊಬೇಕು ಹಿಂದೂಗಳು? ಇದು ನಮ್ಮ ಮುಂದಿರ್ತಕ್ಕಂಥ ಮೊಟ್ಟ ಮೊದಲನೇ ಭಾಳ ಮುಖ್ಯವಾದ ಪ್ರಶ್ನೆ. ಇದು ತಿಳ್ಕೊಬೇಕು ಅಂತಂದರೆ ಬನ್ನಿ, ನಾವು ಇವತ್ತೇ ಜಾಗೃತರಾಗಬೇಕು ಅಂದರೆ ಎಲ್ಲ ಹಿಂದೂಗಳು, ನಾವು ಬ್ರಾಹ್ಮಣರು, ನಾವು ವೈಶ್ಯರು, ನಾವು ಕ್ಷತ್ರಿಯರು, ನಾವು ಲಿಂಗಾಯತರು, ನಾವು ಶೂದ್ರರು, ನಾವು ಎಸ್ಸಿಗಳು, ನಾವು ಎಸ್ಟಿಗಳು, ನಾವು ಎಡಗೈ, ನಾವು ಬಲಗೈ, ಎಲ್ಲದನ್ನು ಮರೆತು ಹೇಗೆ ನಮ್ಮ ದೇಹಕ್ಕೆ ಕಾಯಿಲೆ ಬರುತ್ತೆ, ನೆಗಡಿ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಲೂಸ್ ಮೋಷನ್ ಬರುತ್ತೆ, ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಹಾಗೆ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ನಾವು ಬೇಕು ಅಂದರೂ ಬರುತ್ತೆ, ಬೇಡ ಅಂದರೂ ಬರುತ್ತೆ. ಇದನ್ನು ಲೋಕಲ್ ಇಶ್ಯೂ ಅಂತ ತಿಳ್ಕೊಂಡು ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಇಂಜೆಕ್ಷನ್ ಕೊಡಬೇಕಾ, ಮಾತ್ರೆ ಕೊಡಬೇಕಾ, ಔಷಧಿ ಕೊಡಬೇಕಾ, ಅಥವಾ ಉಪವಾಸ ಇದು ಮಾಡಬೇಕಾ, ಈ ಥರ ಅನೇಕ ಪದ್ಧತಿಗಳಿವೆ. ಮಾಡಿಬಿಟ್ಟು ಆ ಸಮಸ್ಯೆಗಳ ಪರಿಹಾರ ಕಂಡುಹಿಡ್ಕೋಬೋದು. ಅದೆಲ್ಲ ಬಿಟ್ಟುಬಿಟ್ಟು ರಾಜಕೀಯದಲ್ಲಿ ಧರ್ಮನ ಸೇರಿಸಬಾರ್ದು ಅಂತ ಅಂದ್ಬಿಟ್ಟು
ಇವ್ರ ಕುಚ್ಚಿನೇ ಇವ್ರು ಭದ್ರ ಮಾಡಿಕೊಂಡು 65 ವರ್ಷಗಳ ಕಾಲ ಬೋಳಿನ ಕಾಳಿ ಮಾಡಿ ನಮ್ಮನ್ನ ರಿಪಬ್ಲಿಕ್ ಅಂತ ಹೇಳ್ಕೊಂಡು ನಮ್ಮನ್ನು ಬನಾನಾ ರಿಪಬ್ಲಿಕ್ ಮಾಡಿಬಿಟ್ರು. ಅಮೇರಿಕಾದವ್ರಿಗೆ ಏನು ಮಾಡಿದ್ವಿ ನಾವು, ಓಲ್ಡೆಸ್ಟ್ ಡೆಮಾಕ್ರಸಿ ಅಂತೇಳಿ ಅವ್ರು ಬೆನ್ನು ಕೆರೆದ್ವಿ. ಅವ್ರೇನು ಮಾಡಿದ್ರು, ಅವ್ರಿಗೆ ಬೇಕಾಗಿದ್ದು ದುಡ್ಡು, ಅವ್ರೇನು ಮಾಡಿದ್ರು ನಮ್ಮ ಬೆನ್ನು ಕೆರಬೇಕು ಅಂದಾಗ ಅವ್ರು ನಮ್ಮ ಬೆನ್ನು ಕೆರೆದು ನಾವು ಅವ್ರ ಬೆನ್ನು ಕೆರೆದ್ವಿ. ಈಗ ಒಬ್ಬರು ಕೆರೆದ್ಬಿಟ್ಟು ಏನಾಯಿತು, ಸಂದೇಶ್ ಕಲಿ ನೋಡಿ ಎಷ್ಟು ದುಡ್ಡು ನಮ್ಮದೇ ದೇಶದಲ್ಲಿ ಅಲ್ಲಿ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಹಿಂದೂಗಳು ನಿರಾಶ್ರಿತರಾಗಿದ್ದಾರೆ, ಓಡಿಸಿದ್ದಾರೆ ಅವ್ರನ್ನ. ಅವ್ರು ಎಲ್ಲಿಗೆ ಬರಬೇಕು ಸ್ವಾಮಿ? ಕರ್ನಾಟಕಕ್ಕೆ ಬಂದು ಸೇರಿಸ್ಕೋತೀರಾ ನೀವು? ಸೇರಿಸ್ಕೊಳ್ಳೋದಿಲ್ಲ. ಬಾಂಗ್ಲಾದೇಶದವ್ರು ಬಂದು ಸೇರಿಸ್ಕೋತೀರಾ? ಬನ್ನಿ, ಸಬರ್ಬನ್ ಬಸ್ ಸ್ಟ್ಯಾಂಡ್ ಇದೆ, ಸಬರ್ಬನ್ ಬಸ್ ಸ್ಟ್ಯಾಂಡಲ್ಲಿ ನಾವೇನಾದ್ರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಬರಬೇಕು ಅಂತಂದರೆ ಅನೇಕ ಜನ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾರೆ. ಅವರೆಲ್ಲ ನಮ್ಮ ದೇಶದವರ ಬೇರೆ ದೇಶದವರ ಗೊತ್ತಿಲ್ಲ. ಇವ್ರನ್ನೆಲ್ಲ ಹುಡುಕಿ ಹೆಕ್ಕಿ ಕಾನೂನಲ್ಲಿ ಒಳಪಡಿಸಿ ಅವ್ರನ್ನ ಬಾಂಗ್ಲಾದೇಶಕ್ಕೆ ಡಿಪೋರ್ಟ್ ಮಾಡಬೇಕಾಗಿರೋದು DC ಕರ್ತವ್ಯ, ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ತವ್ಯ. ಇದೇನಾಗಿದೆ ಇವತ್ತು ನೋಡಿ, ಇಲ್ಲಿ ಲೋಕಲ್ ಮುಸಲ್ಮಾನರು ಏನು ವ್ಯಾಪಾರ ಮಾಡ್ತಿದ್ರು ಅವರು ಬಾಡಿಗೆ ಕೊಟ್ಟಿದ್ದಾರಂತೆ ಆ ಜನಗಳಿಗೆ, ಅವ್ರು ಇದು ಮಾಡ್ತಾರಂತೆ. ಇವರೇನು ಮಾಡಿದ್ದಾರೆ, ಪುಡಿ ರೌಡಿಗಳಾಗಿದ್ದಾರೆ. ಬರೀ ಬಾಡಿಗೆ ವಸೂಲು ಮಾಡಿಕೊಂಡು ಸಣ್ಣ ಪುಟ್ಟ ರಾಜಕೀಯ ಮಾಡಿಕೊಂಡು ರಾಜಕೀಯ ವ್ಯಕ್ತಿಗಳಿಗೆ ಜೈ ಅಂದ್ಕೊಂಡು ಇವತ್ತೇನಾಗಿದೆ, ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಅಂಥವ್ರಿಗೆ ಪೂರಕವಾಗಿ ಕಾಂಗ್ರೆಸ್ ಕೆಲಸ ಮಾಡುತ್ತೆ, ಅಂಥವ್ರಿಗೆ ಪೂರಕವಾಗಿ BJP ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳು ಕೆಲಸ ಮಾಡುತ್ತೆ, ಅಂಥವ್ರ ವಿರೋಧವಾಗಿ ದೇಶದ್ರೋಹಿಗಳು ಕೆಲಸ ಮಾಡ್ತಾರೆ ಅಂತ ಹೇಳಬೇಕಾಗತ್ತೆ. ಬನ್ನಿ, ದೇಶಕ್ಕೆ ರಾಷ್ಟ್ರಪ್ರೇಮವನ್ನು ಬೋಧಿಸ್ತಕ್ಕಂಥ ಒಬ್ಬ ಪ್ರಬಲವಾದ ಅತ್ಯಂತ ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿದ್ದಾರೆ. ಮತ್ತು ಅವ್ರನ್ನ ಕೆಳಗೆಳೆದು ಹಾಕಬೇಕು ಅಂತಕ್ಕಂಥ ಕಾಂಗ್ರೆಸ್ ಐನವರು ಅನೇಕ ತರಹದ ಆಟಗಳನ್ನ ಹೂಡ್ತಾ ಇದ್ದಾರೆ. ಆಟಗಳನ್ನ ಹೂಡ್ತಾ ಇವರೇನು ಮಾಡ್ತಾರೆ, ಹೇಗೋ ಬೋಳಿನ ಬೋಳಿ ಮಾಡಿ ಅಧಿಕಾರ ಪಡಿಬೇಕು, ಮಕ್ಕಳಿಗಿರಬೇಕು, ಮೊಮ್ಮಕ್ಕಳಿಗಿರಬೇಕು, ವಂಶ ಪಾರಂಪರ್ಯವಾಗಿ ನಮಗೆ ಇರಬೇಕು ಅಂದ್ಬಿಟ್ಟು ಹೊಸ ಆಟಗಳನ್ನ ಹಾಕ್ತಾರೆ. ಇದೆಲ್ಲ ಮಾಡ್ತಾ ಹೋದರೆ ಸಂದೇಶ್ ಕಲಿ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಅಲ್ವಾ? ಶಹಜಹಾನ್ ಶೇಖ್ನ ನೋಡಿ ಹಿಡಿಬೇಕು ಅಂತ ಇದಾಗಿದೆ. ಈಗ ಹೈಕೋರ್ಟ್ ಆರ್ಡ್ರ್ ಆಗಿದೆ. ಹೈಕೋರ್ಟ್ ಆರ್ಡ್ರ್ ಆದರೆ ಅವನು ಆಡಿದರೆ ಸಾಧಾರಣ ಕಳ್ಳ, ಪೊಲೀಸ್ ಪೇದೆನೇ ಹಿಡಿದ್ಬಿಡ್ಬೋದು ಅವನ್ನ, ಅಥವಾ ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹಿಡಿಬೋದು. ಆದರೆ ಇವತ್ತೇನಾಗಿದೆ, ವೆಸ್ಟ್ ಬೆಂಗಾಲದಲ್ಲಿ ಪೊಲೀಸ್ ಹೆಡ್ ಡೈರೆಕ್ಟರ್ ಜನರಲ್ ಅವ್ರು ಬಂದಿದ್ದಾರೆ. ಅವ್ರು ಏನು ಬಂದಿದ್ದಾರೆ, ಸುಮ್ಮನೆ ಬಂದಿಲ್ಲ, ಸಾವಿರಾರು ಜನ ಪೊಲೀಸ್ ಆಫೀಸರ್ಗಳನ್ನ ಕರ್ಕೊಂಬಂದು ಸಂದೇಶ್ ಕಲಿದಲ್ಲಿ ಕ್ಯಾಂಪ್ ಮಾಡಿದ್ದಾರೆ. ಇವತ್ತಿನವರೆಗೂ ಸಿಕ್ಕಿದ್ದಾನೆ ಇಲ್ಲ ಹೇಳೋಕ್ಕಾಗಲ್ಲ. 17 ದಿವಸ ಇಂಥ ಪದ್ಧತಿಯನ್ನು ಇಲ್ಲಿ ಇರ್ತಕ್ಕಂಥ ಹಿಂದೂಗಳೆಲ್ಲ ಮನೆ ಬಿಟ್ಟು ಓಡಿ ಬಂದಿದ್ದಾರೆ. ಅಲ್ಲಿ ಹಿಂದೂಗಳು ಹೆಂಗಸರು ರೇಪ್ ಆಗಿದೆ, ಅಲ್ಲಿ ಆಸ್ತಿಗಳನ್ನೆಲ್ಲ ಆಕ್ರಮಣ ಮಾಡ್ಕೊಂಡಿದ್ದಾರೆ, ನಮ್ಮದು ಅಂತ ಇದ್ದಾರೆ. ರೆಕಾರ್ಡ್ಗಳಿಗೇನು ಬೆಲೆ ಇಲ್ಲ. ಅದಕ್ಕೆ ಪೂರಕವಾಗಿ ಸರ್ಕಾರಗಳು ಕೆಲಸ ಮಾಡ್ತಾಯಿದೆ. ಹೀಗೆ ಸಂದೇಶ್ ಕಲಿ ಮತ್ತು ಶಹಜಹಾನ್ ಶೇಖ್ ಏನಾಗಿದೆ, ಕಾಶ್ಮೀರದಲ್ಲಿ 80ರವರೆಗೂ ಏನು ನಡೀತು ಅದೇ ಇಲ್ಲಿ ರಿಪೀಟ್ ಆಗ್ತಾಯಿದೆ. ಕಾಶ್ಮೀರದಲ್ಲಿ ಏಟು ತಿಂದವರು ಬರೀ ಬ್ರಾಹ್ಮಣರು, ಕಾಶ್ಮೀರಿ ಪಂಡಿತರು. ಆದರೆ ಇಲ್ಲಿ ಏಟು ತಿಂತಿರೋರು ಯಾರು OBC ವರ್ಗ ಅಂತ ಹೇಳ್ತೀವಿ, ಯಾರು SC ST ಅಂತೀವಿ, ಅವ್ರಿಗೇನಾಗಿದೆ, ಹೊಡೆದಾಟದ ಗುಣ ಇದೆ. ಮತ್ತು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ. ನಮಗೆ ಬದುಕ್ತಕ್ಕಂಥ ಹಕ್ಕು, ಜೀವಿಸ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅಂದ್ಬಿಟ್ಟು ಏನಾಗಿದೆ, ಅವರು ಕೋಲುಗಳನ್ನ ಎತ್ಕೊಂಡಿದ್ದಾರೆ, ಕುಡುಗೋಲನ್ನ ಎತ್ಕೊಂಡಿದ್ದಾರೆ, ಬಂದೂಕುಗಳನ್ನ ಎತ್ಕೊಂಡಿದ್ದಾರೆ, ಹೋರಾಡ್ತಾ ಇದ್ದಾರೆ. ಇವತ್ತು 15 ದಿವಸ ಇವತ್ತಿನ ದಿವಸ ಮಮತಾ ಬ್ಯಾನರ್ಜಿಯವ್ರ ಸರ್ಕಾರ ಸ್ವಲ್ಪ ಬೆಂಡಾಗಿದೆ ಅಂತ ಹೇಳ್ಬೋದು. ಆದರೂ ಬೆಂಬಲಿಸ್ತಾ ಇದ್ದಾರೆ ಶಹಜಹಾನ್ ಶೇಖ್ನ ಮತ್ತು ಸಂದೇಶ್ ಕಲಿ ಎಪಿಸೋಡ್ನ. ಆದರೆ ಏನಾಗಿದೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಹೈಕೋರ್ಟ್ ಆರ್ಡರ್ ನಂತರ ಹೈಕೋರ್ಟ್ ಆರ್ಡರ್ ಮೇಲೆ ಇವತ್ತು ಶಹಜಹಾನ್ ಶೇಖ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಇವತ್ತಿನವರೆಗೂ ಸಿಕ್ಕಿಲ್ಲ ಆತ. ಏನು ಎಪಿಸೋಡ್ ಮಾಡ್ತಾಯಿದ್ವಿ, ಇವತ್ತಿನವರೆಗೂ ಸಿಕ್ಕಿಲ್ಲ. ಈ ರಾಜಕೀಯದ ಕಳ್ಳಾಟಗಳು ಆಡ್ತಾರೆ ನೋಡಿ, ಇದನ್ನೇ ಬೋಳಿನ ಕಾಳಿ ಮಾಡಬೇಕು ಅನ್ನೋ. ಮೈಸೂರಿನಲ್ಲಿ ಈ ಥರದ್ದು ಒಂದು ಆಟ ಆಡಿದ್ರಿ. ಏನು ಅಂತಂದರೆ, ಶಿಖಾ ಅಂತ ಅಂದ್ಬಿಟ್ಟು DC ಆಗಿದ್ದರು. ಅವ್ರ ಮೇಲೆ ಆ ಕಾಂಗ್ರೆಸ್ಸಿನ ಒಬ್ಬ ಮರಿ ಪುಡಾರಿ ಅಟ್ಯಾಕ್ ಮಾಡಿದ್ದು ಅಂದರೆ ಸ್ಲೋಗನ್ಗೆ ಹೋಗಿದ್ದು ಎಲ್ಲ ಆಗಿದ್ದು. ಏನಾಯಿತು ಅಂದರೆ, ಆತ ರಾಜಾರೋಷವಾಗಿ ಇಲ್ಲೇ ಓಡಾಡ್ಕೊಂಡಿದ್ದ. DC ಏನೂ ಮಾಡೋಕ್ಕಾಗಲಿಲ್ಲ ರೀ. ಒಬ್ಬ DC ಇಂಥ ಅಸಹಾಯಕ ಪರಿಸ್ಥಿತಿ ಬರ್ತಾರೆ ಅಂತಂದರೆ ನೀವು ಸಾಧಾರಣ ಜನ ನಾವೇನು ಹೋರಾಡೋಕ್ಕೆ ಸಾಧ್ಯ? ಇದು ಯೋಚನೆ ಮಾಡಬೇಕಾದಂಥ ವಿಚಾರ. ಆದ್ದರಿಂದ ಮತ್ತೊಮ್ಮೆ ಹೇಳ್ತೀವಿ, ನಮ್ಮ ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸಲೇಬೇಕು. ಬೆರೆಸಲಿಲ್ಲ ಅಂದರೆ ನಿಮಗೆ ಉಳುಗಾಲ ಇಲ್ಲ. ಬನ್ನಿ, ಈ ಬೋಳಿನ ಕಾಳಿ ಮಾಡೋ ಸಂಸ್ಕೃತಿ ಮತ್ತು ಹೆಂಗೋ ಹುಚ್ಚು ಮುಂಡ ಮದುವೆಲಿ ಉಂಡೋನೇ ಜಾಣ ಅಂದ್ಕೊಂಡು ರಾಜಕೀಯನ ಬಿಸ್ನೆಸ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗಲ್ಲ ರಾಜಕೀಯ ಇರೋದು. ಸ್ವಾವಲಂಬಿ ಇರತಕ್ಕಂಥವ್ರು, ಸ್ವಾಭಿಮಾನ ಇರ್ತಕ್ಕಂಥವ್ರದ್ದು ದೇಶ ಇದು, ದೇಶಭಕ್ತರದ್ದು ದೇಶ ಇದು. ಸ್ಟ್ರಾಂಗಾಗಿ ದೇಶ ಕಟ್ಟಬೇಕು, ಸ್ಟ್ರಾಂಗಾಗಿ ಇದು ಮಾಡಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು.
12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿದರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಮರ್ತುಬಿಟ್ಟು ನಾವಿವತ್ತು 5 kg ಅಕ್ಕಿ ಫ್ರೀ ಕೊಟ್ಟೆ, ಹೆಂಗಸರಿಗೆ ಬಸ್ ಫ್ರೀ ಕೊಟ್ಟೆ, ಮತ್ತು ಏನೋ 200 ಯೂನಿಟ್ ಎಲೆಕ್ಟ್ರಿಸಿಟಿ ಭಿಕ್ಷೆ ಕೊಟ್ಟು ಎಲ್ಲಿವರೆಗೂ ಸ್ಟ್ರಾಂಗ್ ದೇಶ ಕಟ್ತೀರಾ ನೀವು? ಇಷ್ಟು ಕನಿಷ್ಠ ಜ್ಞಾನನೇ ಇಲ್ಲ ಅಂತಂದರೆ ದಯವಿಟ್ಟು ರಾಜಕೀಯ ನಿವೃತ್ತಿ ತಗೊಂಡು ಮನೇಲಿ ಕೂತ್ಕೊಳ್ಳೋದು ಒಳ್ಳೆಯದು ಸ್ವಾಮಿ ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.